ಈ ಬಜೆಟ್ಟು ಯಾವುದೇ ರೀತಿ ಬಡವರ ಪರವಾಗಿ ಆಗಲಿ ಮತ್ತು ರೈತರ ಪರವಾಗಿ ಇಲ್ಲ. ಏನೋ ಒಂದು ಮಂಡಿಸಿದ್ದಾರೆ. ಸೊ ಹಂಗಾಗಿ ಈ ಬಜೆಟಲ್ಲಿ ಕೋಲಾರಕ್ಕಾಗ್ಬೋದು, ರೈತರಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು ಅಥವಾ ಯುವಕರಿಗಾಗ್ಬೋದು ಮತ್ತು ಯಾವುದೇ ರೀತಿ ಒಂದು ಆಶಾಭಾವನೆ ಇಲ್ಲ. ನೋಡಿ, ಇದು ಏನಂದರೆ ಇದು ರಾಜ್ಯ ಸರ್ಕಾರದಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸ್ಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರಿಗೂ ನಾನು ಒಂದೇ ನ್ಯಾಯ ಕೊಡ್ತೀನಿ ಮತ್ತು ಚೆನ್ನಾಗಿ ನಡ್ಕೊತೀನಿ ಅಂತ ಹೇಳ್ತಾರೆ. ಆದರೆ ಇದು ಒಂದೊಂದು ಸಮುದಾಯಗಳನ್ನ ಓಲೈಸೋದು ಎಷ್ಟು ಸರಿ ಅಂತ ನಾನು ಯಾರಿಗೆ ಮಾಡಿರೋದಕ್ಕೆ ವಿರೋಧ ಮಾಡ್ತಾ ಇರೋದು ಇನ್ನೊಂದು ಹೇಳ್ತಿಲ್ಲ. ಆದರೆ ನಾವು ಬಿ ಜೆ ಪಿಯಲ್ಲಿ ಇದ್ದು ವಿರೋಧಿಸ್ಬೇಕಂತ ನಾವು ವಿರೋಧಿಸ್ತಾ ಇಲ್ಲ. ಆದರೆ ಎಲ್ಲ ಇವತ್ತೇನು ಸಮಾನತೆ ಅಂತ ಏನು ಮಾತಾಡ್ತಾರೆ ಸಿದ್ದರಾಮಯ್ಯರು, ಎಲ್ಲಿದೆ ಸಮಾನತೆ? ಇವತ್ತು ದೇವಸ್ಥಾನಗಳ ಜಾಗ ತೆಗೆದು ಮತ್ತು ಮಸೀದಿಗಳಿಗೆ ಚರ್ಚ್ಗಳಿಗೆ ಕೊಡ್ತೀವಿ ಅಂದರೆ ಏನು ಅರ್ಥ? ಕೊಡ್ರಿ ಅನುದಾನ. ಇವತ್ತು SC ಫಂಡ್ಸ್ನ ತೊಗೊಂಡು SC/ST ಫಂಡ್ಸ್ ತೊಗೊಂಡು ನೀವು ಬಿಟ್ಟಿ ಭಾಗ್ಯಗಳು ಕೊಡ್ತಾಯಿದ್ದೀರಿ. ನಿಮ್ಮ ಕೈಯಲ್ಲಿ ಇವತ್ತು ರಾಜ್ಯ ಸರ್ಕಾರನ ನಡ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೆ ಯಾವ್ದಾರ ಒಂದು ವಿಷಯ ಇಟ್ಕೊಂಡು ಅದನ್ನು ವಿಷಯಾಂತರ ಮಾಡಿ ಸರ್ಕಾರನ ಮುಂದೂಡಿಸ್ಕೊಳೋ ಅಂಥ ಒಂದು ಭಾವನೆ ಇದ್ದರೆ ನೀವು ಇಷ್ಟೊಂದು ಸತಿ ಬಜೆಟ್ ಮಾಡಿಸಿದ್ರೆ ಇದೇ ನಿಮ್ಮ ಸೀನಿಯಾರಿಟಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕಂದರೆ ಈ ಬಜೆಟ್ಟು ಯಾವುದೇ ರೀತಿ ಬಡವರ ಪರವಾಗಿ ಆಗಲಿ ಮತ್ತು ರೈತರ ಪರವಾಗಿ ಇಲ್ಲ. ಏನೋ ಒಂದು ಮಂಡಿಸಿದ್ದಾರೆ. ಸೊ ಹಂಗಾಗಿ ಈ ಬಜೆಟಲ್ಲಿ ಕೋಲಾರಕ್ಕಾಗ್ಬೋದು, ರೈತರಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು ಅಥವಾ ಯುವಕರಿಗಾಗ್ಬೋದು ಮತ್ತು ಯಾವುದೇ ರೀತಿ ಒಂದು ಆಶಾಭಾವನೆ ಇಲ್ಲ. ತುಂಬ ನಿರಾಶಾದಾಯಕ ಬಜೆಟ್ ಅಂತ ನಾನು ಈ ಬಜೆಟ್ನ ಖಂಡಿಸ್ತಾ ಇದ್ದೀನಿ.